ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ನಿಯಂತ್ರಿಸಲು ಯಾವುದನ್ನು ಸೇವಿಸಬೇಕು? ನಿಮ್ಮ ಮುಂದಿರುವ ಆಯ್ಕೆಗಳು: ಟೊಮ್ಯಾಟೊ ಜ್ಯೂಸ್, ದಾಸವಾಳ ಚಹಾ, ದಾಳಿಂಬೆ ಜ್ಯೂಸ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮಾನಸಿಕ ಒತ್ತಡ ಸಮಸ್ಯೆಯಿಂದ ಎದುರಾಗುವ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಯನ್ನು ನಿಯಂತ್ರಿಸಲು ಪ್ರತಿದಿನ ಬೆಳಗಿನ ಜಾವ 1 ಲೋಟ ಟೊಮ್ಯಾಟೊ ಜ್ಯೂಸ್ ಕುಡಿಯುವುದು ಉತ್ತಮ. ಇದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಹೃದಯದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಅಧಿಕ ರಕ್ತದೊತ್ತಡದ ಕಾಯಿಲೆ ನಿಯಂತ್ರಣ ತಪ್ಪಿದರೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಈ ಕಾಯಿಲೆಯಿಂದ ಬಳಲುತ್ತಿರುವವರು ಬೆಳಗಿನ ಸಮಯದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರುವ ದಾಸವಾಳದ ಹೂವಿನ ಚಹಾ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಅಧಿಕ ನೈಟ್ರೇಟ್ ಅಂಶ ಕಂಡುಬರುವ ಬೀಟ್ರೋಟ್ ಅನ್ನು ಜ್ಯೂಸ್ ಮಾಡಿ ಬೆಳಗಿನ ಜಾವ ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಇನ್ನು ದಾಳಿಂಬೆ ಜ್ಯೂಸ್ನಲ್ಲಿ ಪಾಲಿಫೆನಾಲಿಕ್ ಆಂಟಿ ಆಕ್ಸಿಡೆಂಟ್ ಉತ್ತಮ ಪ್ರಮಾಣದಲ್ಲಿ ಇರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಎರಡನೆಯ ಪ್ರಶ್ನೆ: ಯಾವ ತರಕಾರಿ ಶೀತ ಮತ್ತು ಸೈನ್ ಸಮಸ್ಯೆಯನ್ನು ನಿವಾರಿಸುವಂತಹ ಗುಣವನ್ನು ಹೊಂದಿದೆ? ನಿಮ್ಮ ಆಯ್ಕೆಗಳು: ಕ್ಯಾಪ್ಸಿಕಮ್, ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಣಸಿನಕಾಯಿ. ಆಯುರ್ವೇದದಲ್ಲಿ ಹಸಿರು ಮೆಣಸಿನಕಾಯಿಯನ್ನು ಅಫಾತರಿಣಿ ಎಂದು ಪರಿಗಣಿಸಲಾಗುತ್ತದೆ. ಮೆಣಸಿನಕಾಯಿ ಮೂಗಿನ ಮಾರ್ಗಗಳನ್ನು ಸ್ವಚ್ಛವಾಗಿ ಇಡುತ್ತದೆ. ಇದನ್ನು ಸೇವಿಸುವುದರಿಂದ ತಲೆನೋವಿನಿಂದಲೂ ಪರಿಹಾರ ದೊರೆಯುತ್ತದೆ. ಇದು ಕಿತ್ತಳೆಗಿಂತ 6 ಪಟ್ಟು ಹೆಚ್ಚು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಹಸಿರು ಮೆಣಸಿನಕಾಯಿಯನ್ನು ಸೇವಿಸುವುದರಿಂದ ನೀವು ಆರೋಗ್ಯವಂತರಾಗಿರಬಹುದು ಎನ್ನುತ್ತಾರೆ. ಮೂರನೆಯ ಪ್ರಶ್ನೆ: ಯಾವ ಕಾರಣಕ್ಕಾಗಿ ಪಾಂಡವರು ಯಾವುದೇ ದೇವರ ವಿಗ್ರಹವನ್ನು ಪೂಜೆ ಮಾಡುತ್ತಿರಲಿಲ್ಲ? ನಿಮ್ಮ ಆಯ್ಕೆಗಳು: ವನವಾಸ, ನಿರಾಕಾರಿ, ಶಾಪ, ನಂಬಿಕೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿರಾಕಾರಿ. ಪಾಂಡವರು ವೈದಿಕ ಸಂಪ್ರದಾಯಗಳನ್ನು ಆಚರಣೆಗಳನ್ನು ತಮ್ಮ ಜೀವನ ಶೈಲಿಯಾಗಿ ಮಾಡಿಕೊಂಡಿದ್ದರು. ಅವರು ವೈದಿಕ ಆಚರಣೆಗಳಾದ ಯಾಗಯಜ್ಞ, ಮಂತ್ರ ಪಠಣ, ದೇವರ ಸ್ತುತಿಯಂತಹ ಕಾರ್ಯಗಳ ಮೂಲಕ ದೇವರನ್ನು ಸ್ತುತಿಸುತ್ತಿದ್ದರು. ಏಕೆಂದರೆ ಪಾಂಡವರು ವೇದಗಳ ಕಾಲದಲ್ಲಿ ಇದ್ದವರು. ಈ ಕಾಲದಲ್ಲಿ ದೇವಾನುದೇವತೆಗಳ ಆರಾಧನೆಯನ್ನು ಮುಖ್ಯವಾಗಿ ಯಾಗ ಮತ್ತು ಹವನದ ಮೂಲಕ ಮಾಡಲಾಗುತ್ತಿತ್ತು, ಹೊರತು ವಿಗ್ರಹಗಳ ಮೂಲಕ ಅಲ್ಲ. ವೈದಿಕ ಧರ್ಮದಲ್ಲಿ ಮೂರ್ತಿಗಳನ್ನು ಪೂಜಿಸುತ್ತಿರಲಿಲ್ಲ. ದೇವರನ್ನು ನಿರಾಕಾರ ಎಂದು ಪರಿಗಣಿಸಲಾಗುತ್ತಿತ್ತು. ಆದದ್ದರಿಂದ ಕೇವಲ ನೈಸರ್ಗಿಕ ಶಕ್ತಿಗಳು ಅಂದರೆ ಬೆಂಕಿ, ಗಾಳಿ, ಸೂರ್ಯ, ಚಂದ್ರ ಮತ್ತು ವಿಶೇಷ ದೇವತೆಗಳನ್ನು ಹೆಚ್ಚು ಪೂಜಿಸಲಾಗುತ್ತಿತ್ತು. ವೈದಿಕ ಸಾಹಿತ್ಯದಲ್ಲಿ ಮೂರ್ತಿಯ ಪೂಜೆಯ ಉಲ್ಲೇಖವಿಲ್ಲ. ನಾಲ್ಕನೆಯ ಪ್ರಶ್ನೆ: ಮಲಬದ್ಧತೆ ನಮ್ಮ ಹೃದಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ನಿಮ್ಮ ಆಯ್ಕೆಗಳು: ಒತ್ತಡ ಕರುಳು, ಗ್ಯಾಸ್ಟ್ರಿಕ್, ರಕ್ತ ಪರಿಚಾಲನೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ, ಒತ್ತಡ ಕರುಳು. ಒತ್ತಡ ಕರುಳು ಮತ್ತು ಹೃದಯವು ವಿವಿಧ ಶಾರೀರಿಕ ಕಾರ್ಯಗಳೊಂದಿಗೆ ಸಂಪರ್ಕವನ್ನು ಹೊಂದಿವೆ.
ಕರುಳಿನಲ್ಲಿರುವ ಸೂಕ್ಷ್ಮ ಜೀವಿಯು ಉರಿಯೂತವನ್ನು ನಿಯಂತ್ರಿಸುತ್ತದೆ. ಇದು ಅನೇಕ ಹೃದ್ರೋಗ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಲಬದ್ಧತೆಯಂತಹ ದೀರ್ಘಕಾಲದ ಜೀರ್ಣಕಾರಿ ಸಮಸ್ಯೆಗಳು ಈ ಸಮತೋಲನವನ್ನು ಅಸಮಾಧಾನಗೊಳಿಸಬಹುದು, ಉರಿಯೂತವನ್ನು ಉಂಟುಮಾಡಬಹುದು ಮತ್ತು ಅಪಧಮನಿ ಕಾಠಿಣ್ಯದ ಅಪಾಯವನ್ನು ಹೆಚ್ಚಿಸಬಹುದು. ಸಾಮಾನ್ಯವಾಗಿ ಮಲಬದ್ಧತೆಯೊಂದಿಗೆ ಸಂಬಂಧ ಹೊಂದಿರುವ ಕರುಳಿನ ಚಲನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಈ ಒತ್ತಡವು ತೀವ್ರವಾದ ಹರಿಧಮನಿಯು ಸಿಂಡ್ರೋಮ್ ಮತ್ತು ಹೃದಯ ವೈಫಲ್ಯದಂತಹ ಪ್ರಮುಖ ಹೃದಯದ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. 5ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ತಾಯಿಯ ಎದೆ ಹಾಲಿಗೆ ಸಮ ಎಂದು ಹೇಳಲಾಗುತ್ತದೆ? ನಿಮ್ಮ ಆಯ್ಕೆಗಳು ಹಸು, ಕತ್ತೆ, ಒಂಟೆ, ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಕೆ. ಹಾಲು ತಾಯಿಯ ಎದೆ ಹಾಲಿನಂತೆ ಎಂದು ಸ್ವತಃ ವೈದ್ಯರೇ ಹೇಳುತ್ತಾರೆ. ಅನಾದಿ ಕಾಲದಿಂದಲೂ ನವಜಾತ ಶಿಶುಗಳಿಗೆ ಮೇಕೆ ಹಾಲನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ತಾಯಿಯ ಹಾಲಿನ ಉತ್ಪಾದನೆಯು ಕಡಿಮೆಯಾದಾಗ ಅಥವಾ ಮಗುವಿಗೆ ಪೋಷಣೆ ಸಿಗದಿದ್ದಾಗ ಮೇಕೆ ಹಾಲನ್ನು ಮಗುವಿಗೆ ಕುಡಿಸಲಾಗುತ್ತದೆ, ಏಕೆಂದರೆ ಇದು ತಾಯಿಯ ಹಾಲನ್ನು ಹೋಲುತ್ತದೆ. 6ನೆಯ ಪ್ರಶ್ನೆ, ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯಬಾರದು ಎನ್ನಲು ಕಾರಣವೇನು? ನಿಮ್ಮ ಆಯ್ಕೆಗಳು ಹಾನಿಕಾರಕ, ನಿಷ್ಪ್ರಯೋಜಕ, ಪ್ರತಿಕ್ರಿಯಿಸುತ್ತದೆ, ಅಂಗಹಾನಿ. ಕೆಮ್ಮನ್ನು ಗಡಿಯಾದಾಗ ಕೆಲವರು ಆಯುರ್ವೇದಿಕ್ ಮನೆಮದ್ದನ್ನು ಬಳಸಿದ್ದಾರೆ. ಇನ್ನು ಕೆಲವರು ನೆಗಡಿ ಕೆಮ್ಮನ್ನು ಬೇಗನೆ ಹೋಗಲಾಡಿಸಬೇಕೆಂದು ಮೆಡಿಕಲ್ನಲ್ಲಿ ಲಭ್ಯವಿರುವ ಸಿರಪ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಬಹುತೇಕರು ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯುತ್ತಾರೆ. ಇನ್ನು ಕೆಲವು ಪೋಷಕರು ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಿ ಅದೇ ಕ್ಯಾಪ್ನಲ್ಲಿ ನೀರು ನೀಡುತ್ತಾರೆ. ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ ಕೆಮ್ಮಿನ ಸಿರಪ್ ಸೇವಿಸಿದ ತಕ್ಷಣ ನೀರು ಕುಡಿಯುವುದು ಹಾನಿಕಾರಕ. ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯುವುದರಿಂದ ಕಫವು ಮತ್ತಷ್ಟು 7ನೆಯ ಪ್ರಶ್ನೆ, ಮೆದುಳಿನ ನ್ಯೂರಾನ್ಗಳನ್ನು ರಕ್ಷಿಸುವುದರ ಜೊತೆಗೆ ಯಾವುದೇ ಹಾನಿಯನ್ನು ಕಡಿಮೆ ಮಾಡುವ ಶಕ್ತಿ ಯಾವುದಕ್ಕಿದೆ? ನಿಮ್ಮ ಆಯ್ಕೆಗಳು ಪುದೀನ, ತುಳಸಿ, ವೀಳ್ಯದೆಲೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.